ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಇವತ್ತು ನಾನು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರಿಗೆ ಹಾಗೂ ಆಲ್ರೆಡಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಂದು ಅದ್ಭುತವಾದ ಅಪ್ಡೇಟನ್ನು ತಂದಿದ್ದೀನಿ. ಅದೇನೆಂದರೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ 2026ನೇ ವರ್ಷಕ್ಕೆ ಒಂದು ದೊಡ್ಡ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ. ಈ ಹುದ್ದೆ ಹೆಸರು ಲೋಕಲ್ ಬ್ಯಾಂಕ್ ಆಫೀಸರ್. ಇದು JMJS 1 ಅಂದರೆ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಹುದ್ದೆಗಳು. ಇಲ್ಲಿ ಇರೋ ಒಟ್ಟು ವೇಕೆನ್ಸಿಗಳು ಬರೋಬ್ಬರಿ 1,000. ಹೌದು, 1,000 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ, ಅದನ್ನು ನೀವು ಗಮನಿಸಲೇಬೇಕು. ಇದನ್ನು ಬ್ಯಾಂಕ್ನವರು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅಂತ ಕರೀತಾ ಇದ್ದಾರೆ. ಅಂದರೆ ಏನು ಗೊತ್ತಾ, ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ ಎಕ್ಸಾಮ್ಗಳು ಫ್ರೆಷರ್ಸ್ಗಾಗಿ ಇರುತ್ತೆ. ಆದರೆ ಇದು ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗಾಗಿ ಮಾಡ್ತಾ ಇರೋ ನೇಮಕಾತಿ. ನೀವು ಈಗಿರೋ ಕೆಲಸಕ್ಕಿಂತ ಬೆಟರ್ ಆಪರ್ಚುನಿಟಿ ಹುಡುಕ್ತಾ ಇದ್ದರೆ ಅಥವಾ ನಿಮ್ಮ ಸ್ವಂತ ರಾಜ್ಯದಲ್ಲೇ ಕೆಲಸ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಇದಕ್ಕಿಂತ ಒಳ್ಳೆಯ ಚಾನ್ಸ್ ನಿಮಗೆ ಸಿಗಲ್ಲ. ಈ ವಿಡಿಯೋದಲ್ಲಿ ನಾನು ಈ ನೋಟಿಫಿಕೇಷನ್ನ ಪ್ರತಿಯೊಂದು ಡೀಟೇಲ್ಸನ್ನು ಬಿಡಿಸಿ ಹೇಳಿದ್ದೀನಿ. ಸೊ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರಿ ಫ್ರೆಂಡ್ಸ್, ಈಗ ನಾವು ಮೊದಲು ಅಪ್ಲೈ ಮಾಡೋಕ್ಕೆ ಹೊರಟಿರೋ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಅಂದ ತಕ್ಷಣ ಇದು ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕ್ ಅನ್ಕೋಬೇಡಿ. ಇದು ಪಕ್ಕಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್. ಅಂದರೆ ಇದು 100% ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್. ಇದರ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಬ್ಯಾಂಕ್ ಈ ಬಾರಿ ಒಂದು ಹೊಸ ಉದ್ದೇಶದೊಂದಿಗೆ ಈ ನೇಮಕಾತಿ ಮಾಡ್ತಿದೆ. ಅದರ ಧ್ಯೇಯ ಏನೆಂದರೆ ನುರಿತ ವೃತ್ತಿಪರರನ್ನು ಆಯಾ ರಾಜ್ಯಗಳ ಸ್ಥಳೀಯ ಶಾಖೆಗಳಿಗೆ ನೇಮಿಸಿಕೊಳ್ಳುವುದು. ಇದರ ಅರ್ಥ ತುಂಬ ಸಿಂಪಲ್ ಫ್ರೆಂಡ್ಸ್. ಬ್ಯಾಂಕ್ಗೆ ಬೇಕಾಗಿರೋದು ಆಯಾ ರಾಜ್ಯದ ಭಾಷೆ ಮತ್ತು ಸಂಸ್ಕೃತಿ ಚೆನ್ನಾಗಿ ಗೊತ್ತಿರೋ ಆಫೀಸರ್ಸ್. ಯೋಚನೆ ಮಾಡಿ, ನೀವು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕನ್ನಡ ಬರಬೇಕು ಅಲ್ವಾ? ಆವಾಗ ಮಾತ್ರ ನೀವು ಕಸ್ಟಮರ್ಸ್ ಜೊತೆಗೆ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿಯೇ ಈ ಲೋಕಲ್ ಬ್ಯಾಂಕ್ ಆಫೀಸರ್ ಅನ್ನೋ ಕಾನ್ಸೆಪ್ಟನ್ನು ತಂದಿದ್ದಾರೆ. ಇಲ್ಲಿ ನಿಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಸ್ವಂತ ರಾಜ್ಯದಲ್ಲೇ ಕೆಲಸ ಮಾಡೋ ಒಂದು ದೊಡ್ಡ ಬೆನಿಫಿಟ್ ಸಿಗುತ್ತೆ. ಇದು ನಿಜಕ್ಕೂ ಒಂದು ಸುವರ್ಣಾವಕಾಶ. ಈಗ ವೇಕೆನ್ಸಿಗಳು ಎಷ್ಟು ಎಲ್ಲಿವೆ ಅಂತ ನೋಡೋಣ. ನಮ್ಮ ಕರ್ನಾಟಕಕ್ಕೆ ಈ ಬಾರಿ ಒಟ್ಟು 60 ಹುದ್ದೆಗಳನ್ನು ನೀಡಲಾಗಿದೆ. ಇಲ್ಲಿ ಒಂದು ಕಂಡೀಷನ್ ಇದೆ, ನಿಮಗೆ ಕನ್ನಡ ಭಾಷೆ ಬರಲೇಬೇಕು ಅಂತ. ಅಂದರೆ ಓದೋಕೆ, ಬರೆಯೋಕೆ ಮತ್ತು ಮಾತನಾಡೋಕೆ ಬರಬೇಕು. ಇದು ನಮ್ಮ ಕನ್ನಡಿಗರಿಗೆ ಒಂದು ತುಂಬ ಪ್ಲಸ್ ಪಾಯಿಂಟ್. ಯಾಕಂದರೆ ಕಾಂಪಿಟೇಷನ್ ಇಲ್ಲಿ ಸ್ವಲ್ಪ ಫಿಲ್ಟರ್ ಆಗುತ್ತೆ. ಇನ್ನುಳಿದ ರಾಜ್ಯಗಳನ್ನು ನೋಡೋದಾದರೆ ಮಹಾರಾಷ್ಟ್ರ 60 ಹುದ್ದೆಗಳು, ಮರಾಠಿ ಭಾಷೆ ಕಡ್ಡಾಯವಾಗಿರುತ್ತೆ. ಗುಜರಾತ್ ಇಲ್ಲಿ 125 ಹುದ್ದೆಗಳಿವೆ, ಇಲ್ಲಿ ಗುಜರಾತಿ ಭಾಷೆ ಕಡ್ಡಾಯವಾಗಿದೆ. ಉತ್ತರ ಪ್ರದೇಶ್ ಇಲ್ಲಿ ಹೈಯೆಸ್ಟ್ ಅಂದರೆ 200 ವೇಕೆನ್ಸಿಗಳಿವೆ, ಇಲ್ಲಿ ಹಿಂದಿ ಭಾಷೆ ಕಡ್ಡಾಯವಾಗಿದೆ. ಪಂಜಾಬ್ನಲ್ಲಿ 100 ಹುದ್ದೆಗಳಿವೆ, ಪಂಜಾಬಿ ಭಾಷೆ ಕಡ್ಡಾಯ. ನೀವು ಇಲ್ಲಿ ಗಮನಿಸಬೇಕಾಗಿದ್ದು ಏನೆಂದರೆ ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತೀರೋ ಆ ರಾಜ್ಯದ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಲೇಬೇಕು. ಕರ್ನಾಟಕದವರಿಗೆ ಕನ್ನಡವೇ ವರದಾನ. ನೀವು ಪದವಿಯಲ್ಲಿ ಅಥವಾ 10ನೇ ತರಗತಿಯಲ್ಲಿ ಕನ್ನಡವನ್ನು ಒಂದು ವಿಷಯವಾಗಿ ಓದಿದರೆ ನಿಮಗೆ ತುಂಬ ಸುಲಭವಾಗುತ್ತೆ. ಇನ್ನುಳಿದ ರಾಜ್ಯಗಳ ಲಿಸ್ಟ್ ಇಲ್ಲಿದೆ ನೋಡಿ. ಒಡಿಸ್ಸಾದಲ್ಲಿ 80, ತಮಿಳುನಾಡಿನಲ್ಲಿ 65, ತೆಲಂಗಾಣದಲ್ಲಿ 30, ಪಶ್ಚಿಮ ಬಂಗಾಳದಲ್ಲಿ 30 ಹುದ್ದೆಗಳಿವೆ. ಮಧ್ಯಪ್ರದೇಶದಲ್ಲಿ ಮತ್ತು ಛತ್ತೀಸ್ಗಢದಲ್ಲಿ ತಲಾ 60 ಮತ್ತು 80 ಹುದ್ದೆಗಳನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಮತ್ತು ನಾಗಾಲ್ಯಾಂಡ್ ಇಂತಹ ಈಶಾನ್ಯ ರಾಜ್ಯಗಳಲ್ಲೂ ವೇಕೆನ್ಸಿಗಳಿವೆ. ಆದರೆ ಒಂದು ನೀವು ಬಿಗ್ ವಾರ್ನಿಂಗ್ ಅಥವಾ ರೂಲನ್ನು ನೆನಪಿಟ್ಕೊಳ್ಬೇಕು. ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅಂದರೆ ನಾನು ಕರ್ನಾಟಕಕ್ಕೂ ಹಾಕ್ತೀನಿ, ಮಹಾರಾಷ್ಟ್ರಕ್ಕೂ ಹಾಕ್ತೀನಿ ಅಂದರೆ ನಡೆಯಲ್ಲ. ನೀವು ಯಾವುದಾದರೂ ಒಂದು ಸ್ಟೇಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ನೀವು ಎಲ್ಲಿ ಅಪ್ಲೈ ಮಾಡ್ತೀರೋ ಆ ಭಾಷೆ ನಿಮಗೆ ಚೆನ್ನಾಗಿ ಗೊತ್ತಿದೆಯಾ ಅಂತ ಒಂದು ಸಲ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ಯಾಕಂದರೆ ಸೆಲೆಕ್ಷನ್ ಪ್ರಕ್ರಿಯೆಯಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರುತ್ತೆ. ಅದರಲ್ಲಿ ಫೇಲ್ ಆದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಇದು ಬರೀ ವೇಕೆನ್ಸಿ ವಿವರ ಅಷ್ಟೇ. ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಎಷ್ಟು ವಯಸ್ಸು ಆಗಿರಬೇಕು ಹಾಗೂ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಸರಿ, ಈಗ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರೋ ರಿಸರ್ವೇಷನ್ ಅಂದರೆ ಮೀಸಲಾತಿ ಬಗ್ಗೆ ಮಾತಾಡೋಣ. ಈ 1000 ಹುದ್ದೆಗಳನ್ನು ಸರ್ಕಾರಿ ನಿಯಮದಂತೆ ಎಲ್ಲ ವರ್ಗದವರಿಗೂ ಹಂಚಲಾಗಿದೆ. ಇಲ್ಲಿ SC, ST, OBC, EWS ಮತ್ತು UR ಅಂದರೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಿಗೆ ಪೋಸ್ಟ್ ರಿಸರ್ವ್ ಮಾಡಲಾಗಿದೆ. ಅದರ ಜೊತೆಗೆ
ನಮ್ಮ ವಿಕಲಚೇತನ ಗೆಳೆಯರಿಗೂ ಇಲ್ಲಿ ವಿಶೇಷ ಮೀಸಲಾತಿ ಇದೆ. ಅದರಲ್ಲಿ ದೃಷ್ಟಿದೋಷ, ಶ್ರವಣದೋಷ, ದೈಹಿಕ ಅಂಗವಿಕಲತೆ, ಬೌದ್ಧಿಕ ಅಸಮರ್ಥತೆ ಇರೋರಿಗೆ ಪ್ರತ್ಯೇಕ ವೇಕೆನ್ಸಿಗಳಿವೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ, ಮಾಜಿ ಸೈನಿಕರಿಗೆ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಫೀಸರ್ ಕೆಡರ್ನಲ್ಲಿ ಸಪ್ರೇಟ್ ರಿಸರ್ವೇಷನ್ ಇರಲ್ಲ. ಅವರು ಜನರಲ್ ಅಥವಾ ಅವರ ಕೆಟಗರಿಯಲ್ಲೇ ಕಾಂಪೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಈಗ ಎಲ್ಲರೂ ಕೇಳೋ ಮೋಸ್ಟ್ ಕಾಮನ್ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅದೇನೆಂದರೆ ಏಜ್ ಲಿಮಿಟ್. ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಕನಿಷ್ಠ 20 ವರ್ಷ ತುಂಬಿರಬೇಕು ಹಾಗೂ ಗರಿಷ್ಠ 30 ವರ್ಷ ದಾಟಿರಬಾರದು. ಇಲ್ಲಿ ಡೇಟ್ ತುಂಬ ಇಂಪಾರ್ಟೆಂಟ್. 1ನೇ ಮಾರ್ಚ್ 2026ಕ್ಕೆ ಈ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು 2ನೇ ಮಾರ್ಚ್ 1996ರಿಂದ 1ನೇ ಮಾರ್ಚ್ 2006ರ ನಡುವೆ ಹುಟ್ಟಿರಬೇಕು. ಈ ಎರಡೂ ದಿನಾಂಕಗಳು ಸೇರಿರುತ್ತವೆ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಡೇಟನ್ನೇ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಯಾರು 30 ವರ್ಷ ದಾಟಿದ್ದಾರೋ ಅವರಿಗೆ ಸರ್ಕಾರಿ ನಿಯಮದಂತೆ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿಯಲ್ಲಿ ಸಡಿಲಿಕೆ ಇದ್ದೇ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದೆ, ಅಂದರೆ 35 ವರ್ಷದವರೆಗೂ ಅವಕಾಶ ಇರುತ್ತದೆ. ಇನ್ನು OBC ನಾನ್ ಕ್ರೀಮಿ ಲೇಯರ್ ಅವರಿಗೆ 3 ವರ್ಷ ಇದೆ. ಇನ್ನು PWD ಅಭ್ಯರ್ಥಿಗಳಿಗೆ ಬರೋಬ್ಬರಿ 10 ವರ್ಷಗಳ ಸಡಿಲಿಕೆ ಇರುತ್ತೆ. ಇನ್ನು 1984ರ ದಂಗೆಯಿಂದ ಸಂತ್ರಸ್ತರಾದವರಿಗೆ ಮತ್ತು ಮಾಜಿ ಸೈನಿಕರಿಗೆ 5 ವರ್ಷಗಳ ವಿನಾಯಿತಿ ಸಿಗುತ್ತೆ. ಇನ್ನು ಒಂದು ಮುಖ್ಯ ವಿಷಯ ಏನಂದರೆ OBC ಅವರಿಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇರಲೇಬೇಕು. ನಿಮ್ಮ ಹತ್ತಿರ ಈ ಲೇಟೆಸ್ಟ್ ಸರ್ಟಿಫಿಕೇಟ್ ಇದೆಯಾ? ಇಲ್ಲ ಅಂದರೆ ಇವತ್ತೇ ಇದಕ್ಕೆ ಅಪ್ಲೈ ಮಾಡಿ. ಇದರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ, ನಾನು ಉತ್ತರಿಸ್ತೀನಿ. ನೆಕ್ಸ್ಟ್, ಎಲ್ಲರಿಗೂ ಇರೋ ದೊಡ್ಡ ಡೌಟ್ ಅಂದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಾನು ಏನು ಓದಿರಬೇಕು ಅಂತ. ನೋಡಿ, ಇಲ್ಲಿ ಯಾವುದೇ ದೊಡ್ಡ ಕನ್ಫ್ಯೂಷನ್ ಇಲ್ಲ. ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಗ್ರ್ಯಾಜುಯೇಷನ್ ಹೊಂದಿದರೆ ಸಾಕು. ನೀವು BA, BCom, BSc ಅಥವಾ ಎಂಜಿನಿಯರಿಂಗ್ ಹೀಗೆ ಏನಾದರೂ ಓದಿರಲಿ, ನೀವು ಇದಕ್ಕೆ ಎಲಿಜಿಬಲ್. ಇನ್ನು ಒಂದು ಕಂಡೀಷನ್ ಏನಂದರೆ ಈಗಾಗಲೇ ನಿಮ್ಮ ರಿಸಲ್ಟ್ ಬಂದಿರಬೇಕು. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ CGPA. ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಅಂಕಗಳ ಬದಲಿಗೆ ಗ್ರೇಡನ್ನು ಕೊಡ್ತಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಗ್ರೇಡನ್ನು ಶೇಕಡಾವಾರು ಅಂದರೆ ಪರ್ಸೆಂಟೇಜ್ ರೂಪಕ್ಕೆ ಕನ್ವರ್ಟ್ ಮಾಡಿ ನಮೂದಿಸಬೇಕು. ಇದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾದಂಥ ಕೆಲಸ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಇದು ಒಂದು ಲ್ಯಾಟ್ರಲ್ ಎಂಟ್ರಿ. ಹಾಗಾಗಿ ಇಲ್ಲಿ ಕೆಲಸದ ಅನುಭವವನ್ನು ಕೇಳಿದ್ದಾರೆ. ನೀವು ಯಾವುದಾದರೂ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ RRBಗಳಲ್ಲಿ ಆಫೀಸರ್ ಆಗಿ ಕನಿಷ್ಠ 18 ತಿಂಗಳ ಕಾಲ ಕೆಲಸ ಮಾಡಿರಬೇಕು. ಅಂದರೆ ಸುಮಾರು 1.5 ವರ್ಷದ ಕೆಲಸದ ಅನುಭವವನ್ನು ಹೊಂದಿರಬೇಕು. ಪ್ರೈವೇಟ್ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ಇಲ್ಲಿ ಸ್ಪಷ್ಟನೆ ಇಲ್ಲ. ಕಮರ್ಷಿಯಲ್ ಅಥವಾ ಗ್ರಾಮೀಣ ಬ್ಯಾಂಕ್ಗಳ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಇಲ್ಲಿ ಚಾನ್ಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ 18 ತಿಂಗಳ ಎಕ್ಸ್ಪೀರಿಯನ್ಸ್ ನಿಮ್ಮ ಪದವಿ ಮುಗಿದ ನಂತರದ್ದೇ ಆಗಿರಬೇಕು. ನಾನು ಓದುತ್ತಾ ಕೆಲಸ ಮಾಡಿದ್ದೆ ಅಂದರೆ ಇಲ್ಲಿ ಕನ್ಸಿಡರ್ ಆಗಲ್ಲ. ಈಗ ನಮಗೆಲ್ಲ ಇಷ್ಟವಾಗೋ ವಿಷಯದ ಬಗ್ಗೆ ಮಾತಾಡೋಣ, ಅದೇ ಸ್ಯಾಲ್ರಿ. ಇಲ್ಲಿ ಸಂಬಳದ ವಿಷಯದಲ್ಲಿ ಬ್ಯಾಂಕ್ ತುಂಬ ಉದಾರವಾಗಿದೆ. ನೀವು ಸೇರೋದು JMGS 1 ಸ್ಕೇಲ್ನಲ್ಲಿ. ಇದರ ಬೇಸಿಕ್ ಪೇನೇ 48,480 ರೂಪಾಯಿಯಿಂದ ಶುರುವಾಗಿ 85,920 ರೂಪಾಯಿಗಳವರೆಗೆ ಇರುತ್ತೆ. ಆದರೆ ಇಲ್ಲಿ ಇರೋ ಒಂದು ದೊಡ್ಡ ಬೋನಸ್ ಪಾಯಿಂಟ್ ಏನಂದರೆ ಆಯ್ಕೆಯಾದ ಅಧಿಕಾರಿಗಳಿಗೆ ಸ್ಟಾರ್ಟಿಂಗ್ನಲ್ಲೇ 3 ಹೆಚ್ಚುವರಿ ಇನ್ಕ್ರಿಮೆಂಟ್ಗಳನ್ನು ನೀಡಲಾಗುತ್ತೆ. ಅಂದರೆ ನಿಮ್ಮ ಸ್ಟಾರ್ಟಿಂಗ್ ಸಂಬಳವೇ ಬೇರೆಯವರಿಗಿಂತ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ನೀವು ಆಲ್ರೆಡಿ JAIIB ಅಥವಾ CAIIB ಎಕ್ಸಾಮ್ ಪಾಸ್ ಮಾಡಿದರೆ ಆ ಇನ್ಕ್ರಿಮೆಂಟ್ಗಳು ಕೂಡ ನಿಮಗೆ ಸಿಗುತ್ತವೆ. ಇದರ ಜೊತೆಗೆ DA, HRA, ಸಿಟಿ ಅಲೋವೆನ್ಸ್ ಮತ್ತು ಮೆಡಿಕಲ್ ಸೌಲಭ್ಯಗಳು ಅಂದರೆ ಸರ್ಕಾರಿ ಬ್ಯಾಂಕ್ನ ಎಲ್ಲ ರಾಯಲ್ ಸವಲತ್ತುಗಳು ನಿಮಗೆ ಇರುತ್ತವೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕೈ ತುಂಬ ಸಂಬಳ ಸಿಗೋದು ಗ್ಯಾರಂಟಿ. ಕೆಲಸಕ್ಕೆ ಸೇರೋ ಮುಂಚೆ ಅಲ್ಲಿರೋ ಕಂಡೀಷನ್ಗಳನ್ನು ನಾವು ತಿಳಿದಿರಬೇಕು ಅಲ್ವಾ. ಇಲ್ಲಿ ನಮಗೆ 6 ತಿಂಗಳ ಪ್ರೊಬೇಷನ್ ಅವಧಿ ಇರುತ್ತೆ. ಅಂದರೆ ನೀವು ಕೆಲಸ ಕಲಿಯೋ ಟೈಮ್ ಇದು. ಈ ಸಮಯದಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ಬ್ಯಾಂಕ್ ಗಮನಿಸುತ್ತೆ. ಇನ್ನೊಂದು ವಿಷಯ ಅಂದರೆ ಸೇವಾ ಬಾಂಡ್ ಅಂದರೆ ಸರ್ವಿಸ್ ಬಾಂಡ್. ನೀವು ಈ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದರೆ ಕನಿಷ್ಠ 3 ವರ್ಷಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಅಂತ ಬ್ಯಾಂಕ್ ಒಂದು ಅಗ್ರಿಮೆಂಟ್ ಮಾಡಿಸಿಕೊಳ್ಳುತ್ತೆ.
ಒಂದು ವೇಳೆ ನೀವು 3 ವರ್ಷಕ್ಕಿಂತ ಮುಂಚೆಯೇ ರಾಜೀನಾಮೆ ಕೊಡ್ತೀನಿ ಅಂದರೆ ನೀವು ಬಾಂಡ್ ಮೊತ್ತವನ್ನು ಪಾವತಿಸಬೇಕಾಗುತ್ತೆ. ಈ ಬಾಂಡ್ ಅಮೌಂಟ್ ಎಷ್ಟು ಗೊತ್ತಾ? ನಿಮ್ಮ 3 ತಿಂಗಳ ಒಟ್ಟು ಸಂಬಳಕ್ಕೆ ಸಮನಾದ ಮೊತ್ತವನ್ನು ನೀವು ಕಟ್ಟಬೇಕಾಗುತ್ತೆ. ಯಾವುದೇ ದೊಡ್ಡ ಸಂಸ್ಥೆಯಲ್ಲಿ ಇದು ಕಾಮನ್ ಅಲ್ವಾ? ಯಾಕಂದರೆ ಬ್ಯಾಂಕ್ ನಿಮಗೆ ಟ್ರೈನಿಂಗ್ ಕೊಡುತ್ತೆ, ಒಳ್ಳೆ ಸ್ಯಾಲ್ರಿ ಕೊಡುತ್ತೆ, ಬದಲಾಗಿ ನಿಮ್ಮಿಂದ ಒಂದು ಕನಿಷ್ಠ ಅವಧಿಯ ಸೇವೆಯನ್ನು ನಿರೀಕ್ಷಿಸುತ್ತೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇತ್ತೀಚಿನ ದಿನಗಳಲ್ಲಿ ಅವಶ್ಯಕವಾಗಿರೋ ಪಾಯಿಂಟ್ಗೆ ಬರೋಣ. ಅದೇ ಸಿಬಿಲ್ ಸ್ಕೋರ್. ಫ್ರೆಂಡ್ಸ್, ನೀವು ಬ್ಯಾಂಕ್ನಲ್ಲಿ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ ಅಂದರೆ ನಿಮಗೆ ಆರ್ಥಿಕ ಶಿಸ್ತು ಹೇಗಿದೆ ಅಂತ ಬ್ಯಾಂಕ್ ಚೆಕ್ ಮಾಡುತ್ತೆ. ನೀವು ಈ ಹುದ್ದೆಗೆ ಜಾಯಿನ್ ಆಗೋ ಸಮಯದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕನಿಷ್ಠ 650 ಅಥವಾ ಅದಕ್ಕಿಂತ ಜಾಸ್ತಿ ಇರಲೇಬೇಕು. ಒಂದು ವೇಳೆ ನೀವು ಯಾವುದಾದ್ರೂ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ EMI ಸರಿಯಾಗಿ ಕಟ್ಟದೆ ಸ್ಕೋರ್ ಕಡಿಮೆ ಮಾಡಿಕೊಂಡಿದ್ರೆ ಅದು ನಿಮ್ಮ ಕೆಲಸದ ಮೇಲೆ ಎಫೆಕ್ಟ್ ಆಗಬಹುದು. ಬ್ಯಾಂಕ್ ಕೆಲಸ ಅಂದರೆ ಹಣದ ವ್ಯವಹಾರ ಅಲ್ವಾ? ಅದಕ್ಕೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಕೂಡ ಕ್ಲೀನ್ ಆಗಿರಬೇಕು ಅಂತ ಬ್ಯಾಂಕ್ ಬಯಸುತ್ತೆ. ಸೊ ಇವತ್ತೇ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ 650ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳೋಕೆ ಇನ್ಮೇಲಾದರೂ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟು ಅಂತ ಗೊತ್ತು? ಯಾರ ಸ್ಕೋರ್ 700ಕ್ಕಿಂತ ಹೆಚ್ಚಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಕೆಲಸ ಸಿಗೋದು ಹೇಗೆ? ರೋಡ್ ಮ್ಯಾಪ್ ಇಲ್ಲಿದೆ. ಆಯ್ಕೆ ಪ್ರಕ್ರಿಯೆ ಇಲ್ಲಿ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ ರಿಟನ್ ಟೆಸ್ಟ್ ಅಂದರೆ ಲಿಖಿತ ಪರೀಕ್ಷೆ. ಇದು ಆನ್ಲೈನ್ನಲ್ಲಿ ನಡೆಯುತ್ತೆ. ಎರಡನೆಯದು ಸ್ಕ್ರೀನಿಂಗ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯೇ ಅಂತ ಚೆಕ್ ಮಾಡ್ತಾರೆ. ಮೂರನೆಯದು ಪರ್ಸನಲ್ ಇಂಟರ್ವ್ಯೂ. ಇದರಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಬ್ಯಾಂಕಿಂಗ್ ಜ್ಞಾನವನ್ನು ಪರೀಕ್ಷಿಸುತ್ತಾರೆ. ಕೊನೆಯದಾಗಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಸ್ಥಳೀಯ ಭಾಷಾ ಪರೀಕ್ಷೆ. ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡಿದರೆ ಕನ್ನಡ ಮಾತಾಡೋಕ್ಕೆ ಬರೆಯೋಕ್ಕೆ ಬರುತ್ತಾ ಅಂತ ಚೆಕ್ ಮಾಡ್ತಾರೆ. ಒಂದು ವೇಳೆ ನೀವು 10th ಅಥವಾ 12th ಕನ್ನಡ ಓದಿದರೆ ಈ ಟೆಸ್ಟ್ ಇರಲ್ಲ. ಫ್ರೆಂಡ್ಸ್, ಈ 4 ಹಂತಗಳನ್ನು ನೀವು ಕ್ಲಿಯರ್ ಮಾಡಬೇಕು. ಇದರಲ್ಲಿ ಯಾವುದರಲ್ಲೂ ಫೇಲ್ ಆದರೂ ಫೈನಲ್ ಲಿಸ್ಟ್ಗೆ ಬರಲ್ಲ. ಇನ್ನು ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್. ಈ ಪರೀಕ್ಷೆ ಒಟ್ಟು 120 ಅಂಕಗಳಿಗೆ ಇರುತ್ತೆ ಮತ್ತು ನಿಮಗೆ 120 ನಿಮಿಷ ಅಂದರೆ ಪೂರ್ತಿ 2 ಗಂಟೆಗಳ ಕಾಲಾವಕಾಶ ಸಿಗುತ್ತೆ. ಇಲ್ಲಿ ಒಟ್ಟು 4 ಸಬ್ಜೆಕ್ಟ್ಗಳಿವೆ. ಇಂಗ್ಲಿಷ್ ಭಾಷೆ 30 ಪ್ರಶ್ನೆಗಳು ಮತ್ತು 30 ಮಾರ್ಕ್ಸ್. ಬ್ಯಾಂಕಿಂಗ್ ನಾಲೆಡ್ಜ್ ಇದು ಹೈಯೆಸ್ಟ್ ವೇಟೇಜ್ ಇರೋ ಸೆಕ್ಷನ್. ಇಲ್ಲಿ ಒಟ್ಟು 40 ಪ್ರಶ್ನೆಗಳು ಹಾಗೂ 40 ಅಂಕಗಳು. ನೀವು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ಈ ವಿಷಯ ಈಸಿ ಆಗಿರಬೇಕು ಅಲ್ವಾ? ಜನರಲ್ ಅವೇರ್ನೆಸ್ ಮತ್ತು ಎಕಾನಮಿ. ಇಲ್ಲಿ ಒಟ್ಟು 30 ಪ್ರಶ್ನೆಗಳು ಹಾಗೂ 30 ಅಂಕಗಳು. ಲಾಸ್ಟ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಒಟ್ಟು 20 ಪ್ರಶ್ನೆಗಳು ಹಾಗೂ 20 ಅಂಕಗಳು. ಸೊ ಪ್ರತಿ ವಿಭಾಗಕ್ಕೂ ಪ್ರತ್ಯೇಕ ಸಮಯವನ್ನು ನಿಗದಿಪಡಿಸಿದ್ದಾರೆ. 30 ನಿಮಿಷ, 40 ನಿಮಿಷ, 30 ನಿಮಿಷ ಮತ್ತು 20 ನಿಮಿಷ ಹೀಗೆ. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋದು ಬಹಳ ಮುಖ್ಯ. ಇಲ್ಲಿ ಮೇನ್ ಆಗಿ ನಿಮ್ಮ ಬ್ಯಾಂಕಿಂಗ್ ನಾಲೆಡ್ಜ್ ಚೆನ್ನಾಗಿದ್ದರೆ ನೀವು ಸ್ಕೋರ್ ಮಾಡೋದು ಸುಲಭವಾಗುತ್ತೆ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ನಾನು ಎಕ್ಸಾಮ್ನಲ್ಲಿ ಎಷ್ಟು ಅಂಕ ತಗೊಂಡ್ರೆ ಪಾಸ್ ಆಗ್ತೀನಿ ಅಂತ ಅಂದರೆ ಇಲ್ಲಿ ಕೇವಲ ಓವರಾಲ್ ಅಂಕಗಳು ಮುಖ್ಯ ಅಲ್ಲ, ಬದಲಾಗಿ ಸೆಕ್ಷನ್ ಕಟ್ ಆಫ್ ಕೂಡ ಇದೆ. ಅಂದರೆ ನೀವು ಪ್ರತಿ ವಿಷಯದಲ್ಲಿ ಕನಿಷ್ಠ ಅಂಕಗಳನ್ನು ಪಡೆಯಲೇಬೇಕು. ಜನರಲ್ ಮತ್ತು EWS ಅಭ್ಯರ್ಥಿಗಳು ಪ್ರತಿ ವಿಭಾಗದಲ್ಲಿ ಮತ್ತು ಒಟ್ಟಾರೆಯಾಗಿ ಕನಿಷ್ಠ 40% ಅಂಕಗಳನ್ನು ಪಡೆಯಲೇಬೇಕು. ಇನ್ನು ಮೀಸಲಾತಿ ವರ್ಗದವರು ಅಂದರೆ SC, ST, OBC ಮತ್ತು PWD ಅಭ್ಯರ್ಥಿಗಳು ಕನಿಷ್ಠ 35% ಅಂಕಗಳನ್ನು ತಗೋಬೇಕು. ಒಂದು ವಿಷಯದಲ್ಲಿ ತುಂಬ ಮಾರ್ಕ್ಸ್ ತಗೊಂಡು ಇನ್ನೊಂದರಲ್ಲಿ ಫೇಲ್ ಆದರೆ ಇಲ್ಲಿ ನಡೆಯಲ್ಲ. ಸೊ ಎಲ್ಲ ಸಬ್ಜೆಕ್ಟ್ಗೂ ಸಮಾನವಾಗಿ ಗಮನ ಕೊಡಬೇಕು. ನೆಕ್ಸ್ಟ್, ನೀವು ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಿಮ್ಮನ್ನು ಮುಂದಿನ ಹಂತ ಅಂದರೆ ಪರ್ಸನಲ್ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಈ ಇಂಟರ್ವ್ಯೂ ಸಾಮಾನ್ಯವಾಗಿ ನವದೆಹಲಿಯಲ್ಲಿರುತ್ತೆ. ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಬ್ಯಾಂಕಿಂಗ್ ಬಗ್ಗೆ ಇರೋ ಲೇಟೆಸ್ಟ್ ಅರಿವನ್ನು ಪರೀಕ್ಷೆ ಮಾಡ್ತಾರೆ. ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಅಥವಾ ಅಂತಿಮ ಆಯ್ಕೆ ಪಟ್ಟಿ ತಯಾರು ಮಾಡೋದು ಹೇಗೆ ಅಂದರೆ ಇಲ್ಲಿ ಒಂದು 70-30 ರೇಷಿಯೋ ವೇಟೇಜ್ ಸೂತ್ರವನ್ನು ಬಳಸ್ತಾರೆ. ಅಂದರೆ ನೀವು ಲಿಖಿತ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳಿಗೆ 70% ತೂಕ ಇದ್ದರೆ ಇಂಟರ್ವ್ಯೂವ್ನಲ್ಲಿ ತೆಗೆದುಕೊಂಡ ಅಂಕಗಳಿಗೆ 30% ತೂಕವನ್ನು ಕೊಡಲಾಗುತ್ತೆ. ಅಂದರೆ ಲಿಖಿತ ಪರೀಕ್ಷೆಯಲ್ಲಿ ನೀವು ಎಷ್ಟು ಲೀಡ್ ತಗೊಳ್ತೀರೋ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ಅಷ್ಟೇ ಹೆಚ್ಚಾಗುತ್ತೆ. ನೆಕ್ಸ್ಟ್, ಸ್ಥಳೀಯ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್.
ನೀವು ಕರ್ನಾಟಕದ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮಗೆ ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬರಲೇಬೇಕು. ಆದರೆ ನಿಮಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಒಂದು ವೇಳೆ ನೀವು 10ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ ಕನ್ನಡವನ್ನು ಒಂದು ವಿಷಯವಾಗಿ ಅಭ್ಯಸಿಸಿ ಪಾಸ್ ಆಗಿದ್ದರೆ ನಿಮಗೆ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಸಿಗಲಿದೆ. ಅಂದರೆ ನೀವು ಸಪ್ರೇಟಾಗಿ ಕನ್ನಡ ಟೆಸ್ಟ್ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ನೀವು ಕನ್ನಡ ಓದಿಲ್ಲ ಅಂದರೆ ಮಾತ್ರ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಇನ್ನು ಎಕ್ಸಾಮ್ ಬರೆಯೋಕ್ಕೆ ಕರ್ನಾಟಕದಲ್ಲಿ ಪ್ರಮುಖ ನಗರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನೀಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡ ಹಾಗೂ ಶಿವಮೊಗ್ಗ ಮತ್ತು ಬೆಳಗಾವಿ ಮತ್ತು ಕಲಬುರಗಿ ಈ ಜಿಲ್ಲೆಗಳಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರಗಳನ್ನು ನೀಡಿದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಹತ್ತಿರ ಇರೋ ಸೆಂಟರನ್ನೇ ಸೆಲೆಕ್ಟ್ ಮಾಡಿ, ಯಾಕಂದರೆ ಲಾಸ್ಟ್ ಮೊಮೆಂಟ್ ಟ್ರಾವೆಲಿಂಗ್ ಟೆನ್ಷನ್ ಇರಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ. ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು ಅಂತ ನೋಡಿ. ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ವರ್ಗದ ಆಧಾರದ ಮೇಲೆ ಶುಲ್ಕ ನಿಗದಿ ಮಾಡಿದೆ. SC ST ಮತ್ತು PWD ಅಭ್ಯರ್ಥಿಗಳಿಗೆ ಕೇವಲ ₹100 ಮತ್ತು ಟ್ಯಾಕ್ಸ್ ಇರುತ್ತೆ. ಇನ್ನುಳಿದಂತೆ ಸಾಮಾನ್ಯ ವರ್ಗ ಮತ್ತು EWS ಹಾಗೂ OBC ಅಭ್ಯರ್ಥಿಗಳಿಗೆ ₹850 ಪ್ಲಸ್ ಟ್ಯಾಕ್ಸ್ ಇರುತ್ತೆ. ನೀವು ಆನ್ಲೈನ್ ಮೂಲಕವೇ ಈ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಈ ಮೊತ್ತ ವಾಪಸ್ ಸಿಗಲ್ಲ, ನಾನ್ ರೀಫಂಡೇಬಲ್. ಸೊ ಅಪ್ಲೈ ಮಾಡೋಕ್ಕೆ ಮುಂಚೆ ಎಲ್ಲ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಸಂಪೂರ್ಣ ಪ್ರಕ್ರಿಯೆ ಆನ್ಲೈನ್ ಆಗಿರುತ್ತೆ. ನೀವು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಪಂಜಾಬ್ ಆ್ಯಂಡ್ ಸಿಂಧ್ bank.in ಗೆ ಹೋಗಿ ಅಪ್ಲೈ ಮಾಡಬೇಕು. ಬೇರೆ ಯಾವುದೇ ವೆಬ್ಸೈಟನ್ನು ನಂಬಬೇಡಿ. ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ತಿರ ಈ 4 ಡಾಕ್ಯುಮೆಂಟ್ಸ್ ಇರಲೇಬೇಕು. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಎಡಗೈ ಹೆಬ್ಬೆರಳಿನ ಗುರುತು ಮತ್ತು ನಿಮ್ಮ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಇವುಗಳನ್ನು ಸರಿಯಾದ ಸೈಜ್ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದಂತೆ ನೋಡಿಕೊಳ್ಳಿ, ಯಾಕಂದರೆ ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಚೇಂಜ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಇನ್ನು ನಿಮ್ಮ ಹತ್ತಿರ ಇರಲೇಬೇಕಾದಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತಂದರೆ, ಮೊದಲನೇದಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ನ ಎಲ್ಲ ಅಂಕಪಟ್ಟಿ ಮತ್ತು ಪದವಿ ಪ್ರಮಾಣಪತ್ರಗಳು, ಹಾಗೂ ಅತಿ ಮುಖ್ಯವಾಗಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ನ ಸರ್ಟಿಫಿಕೇಟ್ ಮತ್ತು ಈಗ ಕೆಲಸ ಮಾಡ್ತಾ ಇರೋ ಜಾಗದಿಂದ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ರಿಪೋರ್ಟ್ ಇವೆಲ್ಲವನ್ನು ಈಗಲೇ ಒಂದು ಫೈಲ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇವೆ. ಇವು ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಸುಳ್ಳು ಮಾಹಿತಿ ನೀಡಿದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುವ ಅಧಿಕಾರ ಬ್ಯಾಂಕ್ಗೆ ಇರುತ್ತೆ. ಇನ್ನೊಂದು ವಿಷಯ, ನೀವು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ನೀವು ಕೊನೆಯದಾಗಿ ಸಬ್ಮಿಟ್ ಮಾಡಿದ ಅರ್ಜಿಯನ್ನು ಮಾತ್ರ ಬ್ಯಾಂಕ್ ಪರಿಗಣಿಸುತ್ತೆ. ಅಷ್ಟೇ ಅಲ್ಲ, ನೀವು ಇಂಟರ್ವ್ಯೂಗೆ ಹೋಗುವಾಗ ಸ್ವಂತ ಖರ್ಚಿನಲ್ಲೇ ಹೋಗಬೇಕು. ಬ್ಯಾಂಕ್ನವರು ಟ್ರಾವೆಲ್ ಅಲವನ್ಸ್ ಕೊಡಲ್ಲ. ಈ ಎಲ್ಲ ರೂಲ್ಸನ್ನು ಸರಿಯಾಗಿ ಓದಿಕೊಂಡೇ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇನ್ನು ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಡೆಡ್ಲೈನ್ಸ್. ಅರ್ಜಿ ಸಲ್ಲಿಕೆ ಶುರುವಾಗ್ತಾ ಇರೋದು 31ನೇ ಮಾರ್ಚ್ 2026ರಿಂದ. ಇನ್ನು ಅಪ್ಲೈ ಮಾಡೋಕ್ಕೆ ಮತ್ತು ಫೀಸ್ ಕಟ್ಟೋಕ್ಕೆ ಕೊನೆಯ ದಿನಾಂಕ ಇರೋದು ಏಪ್ರಿಲ್ 20, 2026. ನಿಮ್ಮ ವಯಸ್ಸನ್ನು ಲೆಕ್ಕ ಹಾಕೋ ಕಟ್ ಆಫ್ ಡೇಟ್ ಇರೋದು 1ನೇ ಮಾರ್ಚ್ 2026. ನೋಡಿ ಫ್ರೆಂಡ್ಸ್, ಏಪ್ರಿಲ್ 20ನೇ ತಾರೀಕಿನವರೆಗೂ ಕಾಯಬೇಡಿ, ಯಾಕಂದರೆ ಲಾಸ್ಟ್ ಡೇಟ್ನಲ್ಲಿ ಸರ್ವರ್ ಬಿಸಿ ಆಗಬಹುದು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಬರಬಹುದು. ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಬಿಡಿ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರಿಯರ್ ಮಾಡಬೇಕು ಅನ್ನೋರಿಗೆ ಇದೊಂದು ಅದ್ಭುತವಾದ ಅಪರ್ಚುನಿಟಿ. ನಮ್ಮ ಕರ್ನಾಟಕದ ವೇಕೆನ್ಸಿಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ಜಾಬ್ ಅಪ್ಡೇಟ್ ನಿಮಗೆ ಮೊದಲು ತಲುಪುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.